ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಡಾಲಿ ಧನಂಜಯ್. ಡಾಲಿ ಧನಂಜಯ್ ರಾಜಕೀಯಕ್ಕೆ ಬರುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಹತ್ವದ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಧನಂಜಯ್ ಸಂಪರ್ಕಿಸಿದ್ದಾರೆ ಕಾಂಗ್ರೆಸ್ನ ಕೆಲ ಮುಖಂಡರು. ರಾಜ್ಯ ಸರ್ಕಾರ ಹಾಗೆ ಕಾಂಗ್ರೆಸ್ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ಡಾಲಿ ಧನಂಜಯ್. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿದ್ದಂತೆ ಕಾಂಗ್ರೆಸ್ ನಾಯಕರಿಂದ ಡಾಲಿ ಧನಂಜಯ್ ಅವರ ಜೊತೆಗೆ ಅವರನ್ನ ರಾಜಕಾರಣಕ್ಕೆ ಕರೆತರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಡಾಲಿ ಧನಂಜಯ್ ಈ ಬಗ್ಗೆ ಯೋಚಿಸಿ ನಿರ್ಧಾರವನ್ನ ಮಾಡ್ತೀನಿ ಅಂತ ಹೇಳಿದ್ದಾರಂತೆ. ಹಾಗಾದ್ರೆ ತಕ್ಷಣಕ್ಕೆ ಚುನಾವಣಾ ಕಣಕ್ಕಿಳಿತಾರಾ? ಹೌದು ಅಂತ ಇವೆ ಮೂಲಗಳು. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಡಾಲಿ ಧನಂಜಯ್ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಡಾಲಿ ಧನಂಜಯ್ ಕನ್ನಡದ ಬಹು ಬೇಡಿಕೆಯ ನಟ, ನಿರ್ಮಾಪಕ ಕೂಡ, ಹಾಗೆ ಬೇರೆ ಭಾಷೆಗಳಲ್ಲೂ ಕೂಡ ನಟಿಸಿರುವಂತಹ ನಟ, ಒಳ್ಳೆ ಫಾರ್ಮ್ ನಲ್ಲಿರುವಂತಹ ನಟ. ಅಂಥ ನಟನನ್ನ ರಾಜಕೀಯಕ್ಕೆ ಸೆಳೆಯುವಂತಹ ಪ್ರಯತ್ನ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇದೆ ಎನ್ನುವಂತಹ ಮಹತ್ವದ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಾ ಇರೋದು. ಕಾಂಗ್ರೆಸ್ ಜೊತೆಗೆ ಹಾಗೆ ರಾಜ್ಯ ಸರ್ಕಾರದ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನ ಡಾಲಿ ಧನಂಜಯ್ ಅವರು ಹೊಂದಿದ್ದಾರೆ ಅನ್ನುವಂತಹ ಕಾರಣ ಒಂದಾದ್ರೆ, ಡಾಲಿ ಧನಂಜಯ್ ಅವರನ್ನ ಪಕ್ಷಕ್ಕೆ ಸೆಳೆದುಕೊಳ್ಳುವ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಧನಂಜಯ್ ಅದಕ್ಕೆ ಒಪ್ಕೊಂಡಿದ್ದಾರಾ? ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಇನ್ನೂ ಕೂಡ ನಿರ್ಧಾರವನ್ನ ಮಾಡಿಲ್ಲ ಡಾಲಿ ಧನಂಜಯ್. ಪಕ್ಷ ಸೇರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಅಥವಾ ಚುನಾವಣಾ ಅಖಾಡಕ್ಕೆ ಧುಮುಕುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು. ಯೋಚಿಸಿ ನಾನು ನಿರ್ಧಾರವನ್ನ ಮಾಡ್ತೀನಿ ಅನ್ನುವಂಥ ಮಾತನ್ನ ಡಾಲಿ ಧನಂಜಯ್ ಹೇಳಿದಾರಂತೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಡಾಲಿ ಧನಂಜಯ್ ಅವರು. ಅವರ ಲೈಫ್ ಆರಂಭ ಆಗಿದ್ದು ಕೂಡ ಮೈಸೂರಿನಿಂದಾನೆ. ಹೀಗಾಗಿ ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ ಸದ್ಯ ಆಗ್ತಾ ಇರುವಂತಹ ಈ ಬೆಳವಣಿಗೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಬಹಳ ಬೇಡಿಕೆಯ ನಟ, ನಿರ್ಮಾಪಕ, ಮೈಸೂರಿನ ಜೊತೆಗೆ ಕನೆಕ್ಷನ್ ಇರುವಂತಹ ನಟ. ಕಾಂಗ್ರೆಸ್ನಿಂದ ಈ ಮೂವ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡೋದು ಅಥವಾ ಲೋಕಸಭಾ ಅಖಾಡಕ್ಕೆ ಇಳಿಸುವಂತಹ ಚರ್ಚೆಗಳು ಏನ್ ಮಹತ್ವದ ಮಾಹಿತಿ ಲಭ್ಯ ಆಗಿದೆ, ಯಾವ ಲೆಕ್ಕಾಚಾರದ ಮೇಲೆ ಅಂತ ಹೇಳಿ? ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ನಾಯಕ ನಟ ಡಾಲಿ ಧನಂಜಯ್ ಅವರನ್ನ ರಾಜಕೀಯಕ್ಕೆ ಕರೆತರುವಂತಹ ಒಂದು ಪ್ರಯತ್ನಗಳು ತೆರೆಮರೆಯಲ್ಲಿ ಭರ್ಜರಿಯಾಗಿ ನಡೆಯುತ್ತಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೂಡ ಪಕ್ಷಕ್ಕೆ ಒಂದಷ್ಟು ಮೈಲೇಜ್ ತೆಗೆದುಕೊಳ್ಳುವಂತಹ ಒಂದು ಲೆಕ್ಕಾಚಾರದಲ್ಲಿ ಸಹಜವಾಗಿ ಕೂಡ ಡಾಲಿ ಧನಂಜಯ್ ಅವರಿಗೆ ಗಾಳ ಹಾಕಿದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನುವಂಥ ಮಾತುಗಳು ಕೇಳಿ ಬರ್ತಿವೆ. ಅದರಲ್ಲೂ ಕೂಡ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವ್ರನ್ನ ಸಂಪರ್ಕ ಮಾಡಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ, ಮನವೊಲಿಸತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಯಾಕಂತಂದ್ರೆ ಮೈಸೂರು ಲೋಕಸಭಾ ಚುನಾವಣೆ ಅಲ್ಲಿ ಲೋಕಸಭೆಗೆ ಅಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಸಹಜವಾಗಿ ಅಲ್ಲಿನ ಕಾಂಬಿನೇಷನ್, ಯಾಕಂತಂದ್ರೆ ಮೈಸೂರು ಲೋಕಸಭಾ ವಿಶೇಷವಾಗಿ ಕೂಡ ಅಲ್ಲಿ ಒಕ್ಕಲಿಗ ಅನ್ನಕ್ಕಿಂತಲೂ ದಲಿತ ಆಗಿರಬಹುದು, ಅದ್ರ ಜೊತೆಗೆ ಅಲ್ಪಸಂಖ್ಯಾತ ಮತ್ತೆ ಕುರುಬ ಸಮುದಾಯ ಇದೆಲ್ಲವೂ ಕೂಡ ಪ್ರಮುಖವಾಗಿ ಅಲ್ಲಿ ಇರುವಂತದ್ದು. ಅದ್ರ ಜೊತೆಗೆ ಧನಂಜಯ್ ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತದ್ದು. ಈ ಎಲ್ಲ ಕಾಂಬಿನೇಷನ್ ಇಂದ ಅವ್ರನ್ನ ಕಣಕ್ಕಿಳಿಸಿದ್ದೇ ಆದಲ್ಲಿ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನುವಂತ ಲೆಕ್ಕಾಚಾರ ಸಹಜವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಇರುವಂತದ್ದು. ಅದ್ರ ಜೊತೆಗೆ ಸೊ ಅಲ್ಲಿ ಹಾಲಿ ಸಂಸದರು ಆಗಿರುವಂತಹ ಬಿಜೆಪಿಯ ಪ್ರತಾಪ್ ಸಿಂಹ ಅವರಿಗೆ ಒಂದಷ್ಟು ನೆಗೆಟಿವ್ ಕ್ಷೇತ್ರದಲ್ಲಿ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಅವರಿಗೆ ಸತತವಾಗಿ ಗೆದ್ಕೊಂಡು ಬಂದಿದ್ದಾರೆ. ಆದ್ರೆ ಈ ಬಾರಿ ಅಷ್ಟು ಸುಲಭ ಅಲ್ಲ ಆ ಕ್ಷೇತ್ರ ಅನ್ನುವಂಥದ್ದು ಕೂಡ ಈಗಾಗಲೇ ಸ್ವತಃ ಬಿಜೆಪಿ ನಾಯಕರಿಗೂ ಗೊತ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಸಮರ್ಥ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದೇ ಆದಲ್ಲಿ ನಿರಾಯಾಸವಾಗಿ ಮೈಸೂರು ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರ ಸಹಜವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಮೂಡಿರುವಂತೆ ಕಾಣಿಸ್ತದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ತವರು ಜಿಲ್ಲೆ ಆಗಿರುವಂತದ್ದು ಆ ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಣವನ್ನು ತೊಟ್ಟಿದ್ದಾರೆ. ಒಂದು ಹಂತದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಬಂದಿತ್ತು. ಅದಾದ ನಂತರ ಈಗ ಲಕ್ಷ್ಮಣ್ ಅವರ ಹೆಸರು ಮುಂಚೂಣಿಗೆ ಬಂದಿರುವಂತದ್ದು, ಮತ್ತೆ ಡಾಕ್ಟರ್ ಸುಶ್ರುತ್ ಅವರ ಹೆಸರು ಕೂಡ ಬಂದಿತ್ತು. ಇದೆಲ್ಲದ ನಡುವೆ ತೆರೆಮರೆಯಲ್ಲಿ ಡಾಲಿ ಧನಂಜಯ್ ಅವರನ್ನ ಅಲ್ಲಿ ಕಣಕ್ಕಿಳಿಸಿದ್ದೇ ಆದಲ್ಲಿ ಸೊ ಪ್ರತಾಪ್ ಸಿಂಹ ಅವರ ವಿರುದ್ಧ ಸುಲಭವಾಗಿ ಗೆಲ್ಲಿಸಿಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರ ಇದ್ದಂತೆ ಕಾಣಿಸುತ್ತೆ. ಹಾಗಾಗಿ ಡಾಲಿ ಧನಂಜಯ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಪಕ್ಷಕ್ಕೆ ಅಂದ್ರೆ ಕಾಂಗ್ರೆಸ್ಗೆ ಕರೆದುಕೊಂಡು ಬರುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗಿದ್ದಾವೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸೊ ಕಾಂಗ್ರೆಸ್ ನಾಯಕರು ಏನೆಲ್ಲ ಮನವೊಲಿಕೆ ಪ್ರಯತ್ನ ಮಾಡಿದ್ರು, ಕರ್ಕೊಂಡ್ ಬರುವಂತ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ರು ಕೂಡ ಸ್ಪಷ್ಟವಾದಂತಹ ಯಾವುದೇ ರೀತಿಯಲ್ಲಿ ಕೂಡ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಆದ್ರೆ ಅಂತಿಮ
ಅಂತಿಮವಾಗಿ ಧನಂಜಯ್ ಅವರು ಈ ನಿಟ್ಟಿನಲ್ಲಿ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದ್ರೆ ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರ ವಿರುದ್ಧ ಡಾಲಿ ಧನಂಜಯ ಅವ್ರನ್ನ ಕಣಕ್ಕಿಳಿಸಿದ್ದಾದಲ್ಲಿ ಗೆಲುವು ಸುಲಭ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೆಲವು ನಾಯಕರು ಕೂಡ ಅವ್ರನ್ನ ಭೇಟಿ ಮಾಡಿ ಮನವೊಲಿಸತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.